ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಉತ್ತರಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಬಾರ್ ಬಾರ್ ಅಸ್ತುತಿ ಕರಿ ಪ್ರೇಮ ಸಹಿತ ಸಿರುನಾಯಿ ಬ್ರಹ್ಮ ಭವನ ಸನಕಾದಿಗೆ ಅತಿ ಅಭೀಷ್ಟ ಬರಪಾಯಿ सनकादिक विधि लोक सिधाये ब्रातन्ह रामचरण सिरनाये पूछत प्रभु ही सकल सकुचाही चितवहि सब मारुत सुत पाही सुनी चहहि प्रभु मुख कै बानी जो सुनी हो सकल भ्रम हानि अंतर जामी प्रभु सब जाना बूझत कहूँ काह हनुमाना जोरी पानी कब तब हनुमंता सुनहु दीन दयाल भगवंता नाथ भरत कछु पूछन चहहि प्रश्न करत मन सकुचत अहहि तुम जानहु कपि मोर सुभाऊँ भरत ही मोहि कछु अंतर काऊँ सुनी प्रभु बचन भरत गहे चरना सुनहु नाथ प्रणतारति हरना. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಸನಕಾದಿ ಮುನಿಗಳು ಆ ಭಗವಂತನನ್ನು ಸ್ತುತಿ ಮಾಡ್ತಾ ಹೇಳ್ತಾರೆ, ನೀನು ಮುನಿಗಳ ಮನಸ್ಸಿನ ಸರೋವರ ಇದೆಯಲ್ಲ, ಆ ಸರೋವರದಲ್ಲಿರುವಂಥ ಹಂಸ ಮತ್ತು ಬ್ರಹ್ಮ ಮತ್ತು ಶಿವರಿಗೆ ನಿನ್ನ ಚರಣ ಕಮಲಗಳು ಪೂಜನೀಯವಾಗಿರುವಂಥವು. ಮತ್ತು ಜನ್ಮ ಮರಣ ನಿರಂತರ ಪ್ರವಾಹವನ್ನು ದಾಟೋದಕ್ಕೆ ನೌಕೆಯಾಗಿರುವಂತಹ ನಿನ್ನ ಪರಮ ಭಕ್ತಿಯನ್ನು ನಮಗೆ ಕರುಣಿಸು. ನೀನು ವೇದ ಮರ್ಯಾದೆಗಳನ್ನು ರಕ್ಷಣೆ ಮಾಡುವಂಥವನು, ಕಾಲ ಕರ್ಮ ಸ್ವಭಾವ ಮತ್ತು ಗುಣಬಂಧಗಳ ನಾಶಕನಾಗಿದೆಯಾ. ಸಂಸಾರ ಸಾಗರದಿಂದ ನಮ್ಮನ್ನೆಲ್ಲ ದಾಟಿಸುವಂಥವನು, ಮುಕ್ತಿ ಸ್ವರೂಪನೂ ನೀನೇ. ನೀನು ಸರ್ವದೋಷಗಳನ್ನು ತೊಲಗಿಸುವಂಥವನು. ತುಳಸಿದಾಸರಿಗೆ ನೀನು ಪ್ರಭು ಮತ್ತು ನೀನು ತ್ರಿಭುವನ ಭೂಷಣನಾಗಿದೆಯಾ ಅಂತೆಲ್ಲ ಹೇಳಿ ಸ್ವಾಮಿಯನ್ನು ಈ ರೀತಿ ಅನೇಕ ರೀತಿಯಲ್ಲಿ ಸ್ತುತಿ ಮಾಡಿ ಭಕ್ತಿ ಪ್ರೀತಿಯಿಂದ ತಲೆಬಾಗಿ ತಾವು ಬಯಸಿದ ವರಗಳನ್ನು ಪಡೆದು ಸನಕಾದಿ ಮಹಾಮುನಿಗಳು ಬ್ರಹ್ಮಲೋಕಕ್ಕೆ ವಾಪಸ್ ಹೊರಟೋಗ್ತಾರೆ. ಸನಕಾದಿಗಳೆಲ್ಲ ಬ್ರಹ್ಮಲೋಕಕ್ಕೆ ಹೊರಟು ಹೋದ ಮೇಲೆ ಈ ಸೋದರರೆಲ್ಲರೂ ಇರ್ತಾರಲ್ಲ, ರಾಮನ ತಮ್ಮಂದರು, ಅವರೆಲ್ಲರೂ ಕೂಡ ಶ್ರೀರಾಮಚಂದ್ರನಿಗೆ ಶಿರಸ ನಮಸ್ಕಾರ ಮಾಡ್ಕೊಳ್ತಾರೆ. ಎಲ್ಲ ತಮ್ಮಂದರು ಕೂಡ ರಾಮನನ್ನು ಏನೋ ಕೇಳಬೇಕು ಅಂತ ಇಷ್ಟಪಡ್ತಾರೆ, ಆದರೆ ಅವರಿಗೆ ಸಂಕೋಚ, ಅದಕ್ಕೆ ಕೇಳೋಕ್ಕಾಗದೆ ಅವರು ಸುಮ್ಮನೆ ಇರ್ತಾರೆ. ಅದರಿಂದನೇ ಅವರೆಲ್ಲ ಏನು ಮಾಡ್ತಾರೆ, ಆಮೇಲೆ ಹನುಮಂತನ ಕಡೆ ನೋಡ್ತಾ ಇದ್ರು. ಅಂದರೆ ಇಲ್ಲಿ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ, ಅವ್ರಿಗೆ ಪ್ರಶ್ನೆ ಇದೆ, ಆದರೆ ಕೇಳೋದಕ್ಕೆ ಹೆದರ್ಕೊಂಡು ಹನುಮಂತನ ಕಡೆ ನೋಡ್ತಾ ಇದ್ರು. ಎಲ್ಲ ಭ್ರಮೆಗಳನ್ನು ನಿವಾರಿಸುವಂತಹ ಪ್ರಭುವಿನ ಶ್ರೀಮುಖವಾಣಿಯನ್ನು ಕೇಳಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಅಂದರೆ ನಮ್ಮಲ್ಲಿ ಎಂಥ ಭ್ರಮೆಗಳಿದ್ರೂ ಕೂಡ ಅದನ್ನು ದೂರ ಮಾಡುವಂಥವನು ಆ ಭಗವಂತ. ಅವನು ಮುಖದಿಂದ ಏನೋ ಒಂದು ಕೇಳಬೇಕು ಅಂತ ಅವರು ಇಷ್ಟಪಡ್ತಾ ಇದ್ದಾರೆ, ಆದರೆ ಹೇಳಕ್ಕಾಗದೆ ಅವರು ಸುಮ್ಮನೆ ಇದ್ದಾರೆ. ಆಗ ಅಂತರ್ಯಾಮಿಯಾದಂತಹ ಪ್ರಭು ಅವರ ತಳಮಳ ಅವನಿಗೆ ಗೊತ್ತಾಗತ್ತೆ. ಯಾಕಂದರೆ ಎಲ್ಲರ ಹೃದಯದಲ್ಲೂ ಅವನು ವಾಸ ಮಾಡ್ತಾನೆ ಅಂದಮೇಲೆ ಅವ್ರ ಒಳಗಡೆ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ, ತಳಮಳಿಸ್ತಾ ಇದ್ದಾರೆ ಅವರು ಅನ್ನೋದು ಗೊತ್ತಾಯಿತು. ಹೀಗಿದ್ರೂ ಕೂಡ ಅವನೇನು ಮಾಡ್ತಾನೆ, ಈಗ ನಾಟಕ ಆಡ್ತಾ ಕೇಳಬೇಕಲ್ಲ, ಅದಕ್ಕೋಸ್ಕರ ಹನುಮಂತ ಏನು ವಿಷಯ ಹೇಳು ಅಂತಂದ್ಬಿಟ್ಟು ಕೇಳ್ತಾನೆ. ಆಯಿತಾ. ಆಗ ಆಂಜನೇಯ ಕೈ ಜೋಡಿಸ್ಕೊಂಡು ಈ ರೀತಿ ಹೇಳ್ತಾನೆ, ದೀನದಯಾಳು ಭಗವಂತ, ಭರತಾದಿಗಳು ಏನೋ ಒಂದು ನಿನ್ನ ಹತ್ರ ಕೇಳಬೇಕು ಅಂತಿದ್ದಾರೆ, ಆದರೆ ಅವ್ರ ಮನಸ್ಸಲ್ಲಿ ಸಂಕೋಚ ಇರೋದ್ರಿಂದ ಮಾತೇ ಹೊರಡ್ತಾ ಇಲ್ಲ ಅಂತಂದ್ಬಿಟ್ಟು ಹೇಳಿದಾಗ ಭಗವಂತ ಹೇಳ್ತಾನೆ, ಹನುಮ, ನಿನಗೆ ನನ್ನ ಸ್ವಭಾವ ಗೊತ್ತೇ ಇದೆಯಲ್ಲ, ನನಗೂ ಭರತನಿಗೂ ಏನಾದರೂ ಅಂತರ ಇದೆಯಾ? ಯಾವ ಭೇದನೂ ಇಲ್ಲ ಅಂತ ಹೇಳ್ತಾನೆ. ಆ ಪ್ರಭುವಿನ ಮಾತನ್ನು ಕೇಳಿ ಭರತ ಅವನ ಪಾದಗಳನ್ನು ಅಪ್ಪಿಕೊಂಡು ಈ ರೀತಿ ಹೇಳ್ತಾನೆ. ಅವನಿಗೆ ತುಂಬಾ ಸಂತೋಷ ಆಗುತ್ತೆ. ತಕ್ಷಣ ಹೋಗಿ ರಾಮನ ಪಾದಗಳನ್ನು ಹಿಡ್ಕೊಂಡು, ಸ್ವಾಮಿ, ಶರಣಾಗತರ ದುಃಖವನ್ನು ನಿವಾರಿಸುವಂಥವನೇ ಕೇಳು ಅಂತಂದ್ಬಿಟ್ಟು ಭರತ ಈಗ ತನ್ನ ಮನಸ್ಸಲ್ಲಿ ಏನೋ ಒಂದು ಕೇಳಬೇಕು ಅಂತ ಇರ್ತಾನಲ್ಲ, ಅದನ್ನು ಈಗ ಹೇಳೋದಕ್ಕೆ ಶುರು ಮಾಡ್ತಾನೆ. ಅವನು ಏನು ಹೇಳ್ತಾನೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.